ನನ್ನ ನಂಬರೇ ಆಂದೋಲನ ನಮಗಿಂತ ಫೇಮಸ್ಸು. ಆಂದೋಲನ ಕೋಟಿಯವರು ಹಾಸ್ಪಿಟಲ್ ನಂಬರು ನನ್ನ ನಂಬರ್ ಕೊಡ್ತೀನಿ. ಎಲ್ಲ ನಿಮ್ದು ಇವ್ರಿಗೆಲ್ಲ ಹೇಳಿ, ಟೀಮ್ಗೆಲ್ಲ ಅಂದರೆ ನೀವು ಮಾತಾಡ್ಸೋಕ್ಕಲ್ಲ ಪ್ರೆಸ್ ಮೀಟಲ್ಲಿದೆ. ಏನೋ ಎಸೆನ್ಷಿಯಲ್ ಇದ್ದರೆ ಮಾಡಿ, ಎತ್ತಿ ತೊಂದರೆ ಇಲ್ಲ. 6 ಇದೆ ಯಾರು ಮೈಸೂರಲ್ಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಇದೆ. ಹೌದಾ? ಅದೇ ಓಪನ್ ಮಾಡಿ ಎಲ್ಲ ಇದೆ ನೋಡಿ ಸರ್, ಹೊರಗಡೆ ಹೋಗಿ ಆಲ್ರೆಡಿ ಸ್ಯಾಂಪಲ್ ಆಗಿದೆ. 9 ಎಲ್ಲ ನೋವು ಆಗ್ದಂಗೆ ಡ್ರಾ ಮಾಡ್ತಿರತ್ತ. ಎಷ್ಟು ಇಷ್ಟೇ ಎಮ್ ಎಲ್ ತೆಗಿಬೇಕು? 4 ml. ಎಷ್ಟು? 4 ml ಅದು ಮೇಲ್ ಆ್ಯಂಡ್ ಫೀಮೇಲ್ 2 ಜನಕ್ಕೂ ಥೈರಾಯ್ಡ್ ಬರುತ್ತಾ? ಬಟ್ ಎಲ್ರಿಗೂ ಸಂತೋಷ ಯಾವನವ್ರ ಯಜಮಾನ್ರು? ರಾಯನುಂಡಿನ ವರ್ಣಾ ಕ್ಷೇತ್ರ. ಎಲ್ಲರೂ ನಿಮ್ಗೆ ಯಾರ್ಯಾರು ಪರಿಚಯ? ಥ್ಯಾಂಕ್ ಯು. ಆ್ಯಕ್ಚುಲಿ ಹುಟ್ಟುಹಬ್ಬ ಮಾಡ್ಕೊಳ್ಳೋದಿಲ್ಲ. ದಿಸ್ ಈಸ್ ಮೈ 51ನೇ ವರ್ಷದ ಹುಟ್ಟುಹಬ್ಬ. ಮೊದಲೆಲ್ಲ ನನಗೆ ಹುಟ್ಟುಹಬ್ಬ ಇದು ರಿಯಲ್ ಹೇಳ್ತಿರೋದು. ಸೊ ಇವತ್ತು ಹುಟ್ಟುಹಬ್ಬ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಂದು. ಆ್ಯಕ್ಚುಲಿ ಆ್ಯಸ್ ಪರ್ ಮಾಸ್ ಕಾರ್ಡು 28/2073. ನನ್ನ ರಿಯಲ್ ಬರ್ಡೇ ಬಂದ್ಬಿಟ್ಟು 28. ಸೊ ದಿಸ್ ಮಂತ್ ಬರ್ಡೇ ಇದೆ. ಅದು ನಮ್ಮ ಯೂಶ್ವಲಿ ಏನಾಗ್ತಿತ್ತು, ನಮ್ಮ ಬ್ಯುಸಿ ಲೈಫಲ್ಲಿ ಮತ್ತು ಮಕ್ಕಳು, ನಮ್ಮ ಫ್ಯಾಮಿಲಿ ಎಲ್ಲ ಅವರೂ ಕೂಡ ತುಂಬ ಬ್ಯುಸಿ ಹೆಕ್ಟಿಕ್ ಲೈಫಲ್ಲಿ. ಸೊ ಎಲ್ಲ MBBS ಹಿಂಗೆಲ್ಲ ಓದೋದು, ಡಾಕ್ಟರ್ಸ್ ಎಲ್ಲ ಹೆಕ್ಟಿಕ್ ಲೈಫಲ್ಲಿ ಮನೇಲಿ ಸೆಲೆಬ್ರೇಟ್ ಆಗ್ತಿತ್ತು. ಮನೇಲಿ ಏನಂತಾರೆ, ನಾನು ಬೇಡ, ಏನು ಅಂತ ಏನು ಇಂಟ್ರೆಸ್ಟ್ ಪಡ್ತಿರಲಿಲ್ಲ. ಮನೇಲಿ ಸೆಲೆಬ್ರೇಟ್ ಆಗ್ತಿತ್ತು. ಬಟ್ ನಾನು ಇನ್ನೊಂದು 1 or 2 years ಆದಮೇಲೆ ಸೊ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು, ಅಂದರೆ ಬರ್ಡೇ ಅಂತ ಒಂದು ಸುಮ್ಮನೆ ಒಂದು ನೆಪ ಇಟ್ಕೊಂಡು ಜನಕ್ಕೆ ಈ ರೀತಿ ಎಲ್ಲ ಕಾರ್ಯಕ್ರಮ ಮಾಡೋಣ. ಊಟ, ಹೆಲ್ತು, ಎಜುಕೇಷನ್ನು ಮತ್ತು ಎಂಥದ್ದು ಯಾರ್ಯಾರಿಗೆ ಏನೇನು ಸಣ್ಣ ಪುಟ್ಟ ಅವಶ್ಯಕತೆ ಇದೆ ಅದರಲ್ಲಿ ನನ್ನಲ್ಲಿ ಏನು ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ನಮ್ಮ ಜನರಲ್ ಮ್ಯಾನೇಜರ್ ಮಂಜುನಾಥ್ ಅಂತ, ಇವರು ನಮ್ಮ ಯೂನಿಟ್ ಹೆಡ್ ಮಂಜು ಅಂತ, ನಮ್ಮ ವಿನೋದ್ ಅಂತ, ಈಸ್ ಎ ಮ್ಯಾನೇಜ್ಮೆಂಟ್ ಸ್ಟಾಫ್. ಸೊ ಈಸ್ ಎ ಮ್ಯಾನೇಜರ್ ಮೆಟೀರಿಯಲ್. ಸೊ ಇವರೆಲ್ಲ ಏನು ಮಾಡಿದ್ರು, ಈ ವರ್ಷ ಮಾಡೋದು ಬೇಡ, ನಾವು ವಿ ಆರ್ ಬ್ಯುಸಿ ವಿತ್ ಸಮ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಬೈಯಿಂಗು, ಅದು ಇದು ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಲಿಕ್ಕೆ ಸೊ ಬ್ಯುಸಿ ಇದ್ದೀವಿ, ಈ ವರ್ಷ ಬೇಡ, ನೆಕ್ಸ್ಟ್ ಇಯರ್ ವಿಲ್ ಡೂ ಇಟ್ ಅಂತ ಹೇಳಿದ್ದೆ. ಬಟ್ ಆದರೂ ಕೂಡ ಅವ್ರು ಅನ್ಎಕ್ಸ್ಪೆಕ್ಟೆಡ್, ನನಗೆ ಗೊತ್ತಿಲ್ಲದೇ ಸೊ ದೋಸ್ ವಿಲ್ ಪುಟ್ ಫಾರ್ ಪೇಪರ್ಗೆ ಹಾಕಿಬಿಟ್ರು. ಹಾಕಿದ ತಕ್ಷಣ ಏನಾಯಿತು, ನನಗೆ ಯಾರ್ಯಾರು ಕನೆಕ್ಟೆಡ್ ಇದ್ದಾರೆ, ಯಾರ್ಯಾರು ಫ್ರೆಂಡ್ಸು, ಪೊಲಿಟಿಕಲ್ ಫ್ರೆಂಡ್ಸು, ಬಿಸ್ನೆಸ್ ಫ್ರೆಂಡ್ಸು ಮತ್ತು ಮೆಡಿಕಲ್ ಫ್ರೆಂಡ್ಸು, ಈಗ ಯಾರ್ಯಾರು ಇದ್ದಾರೆ ಎಲ್ಲರೂ ವಿಶ್ ಮಾಡೋಕ್ಕೆ ಹಿಡಿದ್ರು. ಸೊ ಅದಾದಮೇಲೆ ನಾವು ಅವತ್ತಲೇ ಕೂಡ ಕ್ಯಾಂಪ್ ಮಾಡೋಕ್ಕೆ ಪ್ಲ್ಯಾನಲ್ಲಿದ್ದರು. ಬಟ್ ಅವತ್ತು ಸಂಡೇ ಆದರೆ ಜನಕ್ಕೆ ಬರಲಿಕ್ಕೆ ಯೂಸ್ ಆಗುತ್ತೆ ಮತ್ತು ಜನ ಅವತ್ತು ಫ್ರೀ ಇರ್ತಾರೆ. ಸೊ ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತಿನ ಡೇಟನ್ನು ನಮ್ಮ ಯೂನಿಟ್ ಹೆಡ್ ಮಂಜುನಾಥ್ ಡಿಸೈಡೆಡ್. ಸೊ ಇವತ್ತಿನ ಕ್ಯಾಂಪಲ್ಲಿ ನಮ್ಮ ಬರ್ಡೇ ನೆಪ ಅಷ್ಟೇ, ಪ್ರತಿಯೊಬ್ಬರದ್ದು ಬರ್ಡೇ ಇರುತ್ತೆ. ಸೊ ಮಾಮೂಲಿ
ಕೇಕ್ ಕಟ್ ಮಾಡ್ಕೊಳ್ತಾರೆ. ಈಗೆಲ್ಲ ಜನ ಏನಾಗಿದ್ದಾರೆ, ಜನ ಸುಖವಾಗಿದ್ದಾರೆ ನನ್ನ ಪ್ರಕಾರ, ಒಂದು ಸಮ್ ಅದರ್ ಪರ್ಸೆಂಟೇಜ್. ಸೊ ಡೈಲಿ ಊಟದ ಬನ್ನೇ ಆಚರಿಸ್ದಂಗೆ ಇರ್ತಾರೆ. ಸೊ ಹಾಗಾಗಿ ಇದೊಂದು ನೆಪ ಇಟ್ಕೊಂಡು ಸೊ ಜನಗಳಿಗೆ ಹಿಂಗೆ ಹೆಲ್ತ್ ಕ್ಯಾಂಪು ನಮ್ದು ಇರೋದ್ರಿಂದ, ಹಾಸ್ಪಿಟಲ್ಲು ಮತ್ತು ನಮ್ಮ ಮಕ್ಕಳು ಡಾಕ್ಟರ್ಸ್ ಇರೋದ್ರಿಂದ, ಮತ್ತು ನಮ್ಮ ಸಹೋದ್ಯೋಗಿಗಳು ಒಳ್ಳೆ ಎಜುಕೇಟೆಡ್ಸ್ ಇರೋದ್ರಿಂದ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಜನನೂ ಸೇರಿದ್ದಾರೆ. ಸೊ ಅದಲ್ಲದೆ ಇದು ಆಲ್ಮೋಸ್ಟ್ ಇದು ಹೇಗೆ ನನಗೆ ಗೊತ್ತೇ ಇರಲಿಲ್ಲ. ಮೊದಲು ಹೆಲ್ತ್ ಕ್ಯಾಂಪ್ ಅಂತ ಅಂದರೆ ಏನೋ ಸುಮ್ಮನೆ ಮಾಡ್ತಾರಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಇದು ರಿಯಾಲಿಟಿ ಹೇಗಿದೆ ಅಂತ ಅಂದರೆ, ನಿಮಗೆ ಊಟಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ನಾವೆಲ್ಲರೂ ಸುಮ್ಮನೆ ಒಂದು ವೆಜ್ ಆರ್ ನಾನ್ ವೆಜ್ ಊಟಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಒಂದು ನಾನ್ ವೆಜ್ ಊಟ ಎಕ್ಸಾಂಪಲ್ ತೊಗೊಳ್ಳೋಣ. ಯಾರ್ಯಾರು ಯಾವ ಪ್ರಿಯರು, ಯಾವ ಊಟದ ಪ್ರಿಯರು, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಿಮಗೆ ನಾನ್ ವೆಜ್ ಊಟಕ್ಕೆ ಹೋದರೆ ಒಂದು ಲೈನಾಗಿ ಎಲ್ಲ ಬಡಿಸ್ಕೊಂಡು ಬರ್ತಾರೆ. ಫಸ್ಟ್ ಉಪ್ಪು ಹಾಕ್ತಾನೆ, ಉಪ್ಪಿನಕಾಯಿ ಹಾಕ್ತಾನೆ, ಈಗೇನಿಂಥದ್ದು ಬಿರಿಯಾನಿ ಕೊಡ್ತಾನೆ, ಮುದ್ದೆ ಕೊಡ್ತಾನೆ, ಸಾಂಬಾರು ಕೊಡ್ತಾನೆ, ಚಿಕನ್ ಕೊಡ್ತಾನೆ, ಈಗೇನಿಂಥದ್ದು. ಸೊ ಇಲ್ಲಿ ಗಿವ್ ಆಲ್ ಥಿಂಗ್ಸ್ ವಾಟ್ ಎವರ್ ಈ ರಿಕ್ವೈರ್ಡ್. ಎಲ್ಲ ಡಿಸೀಸ್ ಒಂದು 10, 15, 20 ಟೈಪ್ ಇರುತ್ತೆ. ಸೊ ಎಲ್ಲನೂ ಒಂದೊಂಚೂರು ಟೇಸ್ಟ್ ಮಾಡ್ತಾರೆ. ಸೊ ಅದೇ ಮನೇಲಿ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಅಷ್ಟೆಲ್ಲ ಐಟಮ್ ಸಿಂಗಲ್ ಡೇ ಮಾಡೋಕ್ಕಾಗಲ್ಲ. ಸಿಂಗಲ್ ಡೇ 3-4 ಜನ ಇರ್ತೀವಿ. ಸೊ ಸಿಂಗಲ್ ಡೇ ಮಾಡಿದ್ರೆ ಆ ಪಾತ್ರೆಗೆ ಅಂಟ್ಕೊಬಿಡುತ್ತೆ ಕ್ವಾಂಟಿಟಿ. ಹಾಗಾಗಿ ಹೆಲ್ತ್ ಕ್ಯಾಂಪಲ್ಲಿ ಆಗಿದೆ ಅಂದರೆ, ನಾವು ಜನ ಏನಾಗುತ್ತೆ ಪಬ್ಲಿಕ್ ಸರಿ, ಕೆಲವರು ಬುದ್ಧಿವಂತರು, ಇಲ್ಲಿ ಯಾರೋ ವಯಸ್ಸಾದವರು ಒಬ್ಬರು ಬಂದಿದ್ರಲ್ಲ, ಆಲ್ರೆಡಿ ನಾನು ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡೆ ಹೋದ ಕ್ಯಾಂಪಲ್ಲಿ, ಈಗ ಇನ್ನೊಂದು ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ತೀನಿ, 2 ಕಿವಿನೂ ಸರಿ ಮಾಡಿಕೊಡಿ ಬುದ್ಧಿ ಅಂತ ಬಂದಿದ್ರು, ಇಷ್ಟು ಫೈಲ್ ಇಟ್ಕೊಂಡು. ಅಂಥವ್ರು ಮಾತ್ರ ಗೊತ್ತಿದೆ ಇದು ಹೆಂಗೆ ಅಂದರೆ, ನಮ್ಮ ಸ್ಟಾಫ್ಸ್ ಎಲ್ಲ ಬೇರೆ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡಲ್ಲ ಇವತ್ತು. ಟುಡೇ ಎಕ್ಸ್ಪೆಷಲಿ ಹಾಸ್ಪಿಟಲಲ್ಲಿ ಕ್ಯಾಂಪ್ ಮಾಡ್ತೀವಲ್ಲ, ಬೇರೆ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡಲ್ಲ. ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಕ್ಯಾಂಪ್. ಆಮೇಲೆ ಎಕ್ಸ್ಪೆಷಲಿ ಮಿಷನರೀಸ್ ಎಲ್ಲ ತೊಗೊಂಡೋಗಿ ಪಾರ್ಕೆಲ್ಲೋ ಬೇರೆ ಹಳ್ಳಿಲೋ ಮಾಡೋಕ್ಕಾಗಲ್ಲ. ಅವೆಲ್ಲ ಎಕ್ಸ್ಪೆನ್ಸಿವ್ ಮಿಷನರೀಸ್, ಕಾಸ್ಟ್ಲಿ ಮಿಷನರೀಸ್. ಸೊ ಐ ಟೆಸ್ಟ್ ಮಾಡೋದು, ಕಿವಿ ಟೆಸ್ಟ್ ಮಾಡೋದು, ಸೊ ಈ ರೀತಿದೆಲ್ಲ ಮಿಷನ್ಸು ತುಂಬ ಎಕ್ಸ್ಪೆನ್ಸಿವು. ಅದು ಬೇರೆ ಕಡೆ ತೊಗೊಂಡು ಹೋದ್ರೂ ಡಸ್ಟ್ ಬರುತ್ತೆ, ಇನ್ನೊಂದು ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಡ್ಯಾಮೇಜ್ ಆಗುತ್ತೆ. ಅದೆಲ್ಲ ತುಂಬ ನೀವು ಹಿಂಗೆ ಅಂತ ಅಂದರೆ, ಸೊ ಕೆಲವು ಎಕ್ಸ್ಪೆಷಲಿ CT MRI ಎಲ್ಲ ಟೆಕ್ನಾಲಜಿ, ಒಂದು ಟ್ಯೂಬ್ ಹೊಡೆದೋದ್ರೆ 40 ಲಕ್ಷ ವೇಸ್ಟ್ ಆಗ್ಬಿಡುತ್ತೆ. ಒಂದು CT ಮಿಷನ್ 1.5 ಕೋಟಿ ಆಗುತ್ತೆ. ಅದು ಎಲ್ಲಿ ಮನುಷ್ಯನ ದೇಹಕ್ಕೆ ಹೋಗಿ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಐಡೆಂಟಿಫೈ ಮಾಡಿ ಫೋಟೋ ತೆಗೆಯುತ್ತೆ. ಆ ಟ್ಯೂಬ್ ಏನಾದ್ರು ಡ್ಯಾಮೇಜ್ ಆದರೆ ಸೊ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 40 lakhs. ಹಾಗಾಗಿ ಹಿಂಗೆ ಹಾಸ್ಪಿಟ್ಲಲ್ಲಿ ಯಾರು ನಾನಂತ ಅಲ್ಲ, ಎನಿಬಡಿ ಕ್ಯಾಂಪ್ ಮಾಡಿದ್ರೆ ಪಬ್ಲಿಕ್ಕು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಅಂದರೆ ಅವರು ಟೋಟಲ್ ಅವ್ರ ದೇಹನ ಟಾಪ್ ಟು ಬಾಟಮ್, ಐ ಕಿವಿ ಎಲ್ಲ ಟೆಸ್ಟ್ ಮಾಡಿಸ್ಕೋಬೋದು. ಆಮೇಲೆ ಅದನ್ನು ಐಡೆಂಟಿಫಿಕೇಷನ್ ಆಗುತ್ತೆ, ನಾವು ವೇರ್ ವಿ ಆರ್ ಅಂತ. ನಾನು ಊಟ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ ಜನಕ್ಕೆ ಅರ್ಥ ಆಗಲಿ ಅಂತ. ಇವತ್ತು ವಿ ಆರ್ ವಾಕಿಂಗ್ ಹೋಗಿದ್ದಾಗ ಸುಮಾರು ಜನ ಲೆಕ್ಚರರ್ಸು, ಪ್ರೊಫೆಸರ್ಸ್ ಎಲ್ಲ ನಾವು ಮಾತಾಡಿದಾಗ ವಾಟ್ ಯು ಸೇಯಿಂಗ್ ಈಸ್ ಕರೆಕ್ಟ್ ಅಂತ ಹೇಳಿದ್ರು. ನಿಮಗೆ ಕ್ಯಾಂಪಲ್ಲಿ ಎಕ್ಸ್ಪೆಷಲಿ ಹಾಸ್ಪಿಟಲ್ ಮಾಡಿದಾಗ ನಮ್ಮ ಎಂಟೈರ್ ಸ್ಟಾಫ್ ನೋಡಿ, ಆಲ್ಮೋಸ್ಟ್ ಒಂದು 100 ಜನ ಸ್ಟಾಫ್ ಇದ್ದಾರಲ್ಲ, ಟೋಟಲು ಒಂದು 100 ಜನ ಸ್ಟಾಫ್ ಇದ್ದಾರೆ. ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆಲ್ ವೈಟಲ್ಸ್ ಅಂತ ಅಂದರೆ BP, ಶುಗರು, ಪಲ್ಸು, ದೆನ್ ರೆಸ್ಪಿರೇಟರಿ, GRBS, SpO2. ಸೊ ಅದಾದಮೇಲೆ ಟೆಕ್ನಿಕಲಿ ಕ್ಯಾನ್ ಸ್ಪೀಕ್ ಟು. ಸೊ ಹಾಗಾಗಿ ಸೊ ನಿಮ್ಗೆ ಏನು ಮೆಡಿಕಲಿ ಇದೆ ಮನುಷ್ಯನಿಗೆ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಅದೇ ನಿಮಗೆ ರಿಯಲ್ ಡೇಸ್ ಹೋದರೆ, ನೀವು ರಿಯಲ್ ಡೇಸಲ್ಲಿ ಇವೊಂದು ನೀವು ದುಡ್ಡು ಕೊಟ್ಟರು ಕೂಡ ಸೊ ರೆಸ್ಪಿರೇಟರಿ ಚೆಕ್ ಮಾಡಿರೋರು ಆ ಟೈಮ್ಗೆ ಅಲ್ಲಿ ಅವೈಲೇಬಲ್ ಇರಲ್ಲ, ಬೇರೆ ಶಿಫ್ಟಲ್ಲಿ ಇರ್ತಾರೆ. ಐ ಚೆಕ್ ಮಾಡೋರು ಆ ಟೈಮಲ್ಲಿ ಇರಲ್ಲ, ಬೇರೆ ಶಿಫ್ಟಲ್ಲಿ ಇರ್ತಾರೆ. ಸೊ ಕಿವಿ ಚೆಕ್ ಮಾಡೋರು ಆ ಟೈಮಲ್ಲಿ ಇರಲ್ಲ, ಬೇರೆ ಶಿಫ್ಟಲ್ಲಿ ಇರ್ತಾರೆ. ಮಾಮೂಲಿ ವೈಟಲ್ಸ್ ಅದು ಇದು ಚೆಕ್ ಮಾಡ್ಬೋದು. ಬಟ್ ಇವೊಂದು ನೀವು ಈಗ ಟುಡೇ ವಾಟ್ ವಿ ಆರ್ ಚೆಕಿಂಗ್, ದಿಸ್ ಇಸ್ ಮಿನಿಮಮ್ 3,000 to 4,000 ಆಗುತ್ತೆ ನನ್ನ ಪ್ರಕಾರ. ನೀವು 3,000 to 4,000 ಏಬಲ್ ಟು ಪೇಡ್ ಆಲ್ಸೋ, ವಿ ಕಾಂಟ್ ಏಬಲ್ ಟು ಮೇಕ್ ವಿತಿನ್ ಎ ಡೇ. ಸೊ 2 ದಿವಸ ಕಾಯಬೇಕು, ನಾಳೆ ಬಾ ಅಂತ ಹೇಳ್ತಾರೆ, ನಾಡಿದ್ದು ಬಾ ಅಂತ ಹೇಳ್ತಾರೆ. ಆ ಟೈಮೆಲ್ಲ ಮಿಷನ್ಸು, ಇನ್ನೊಂದು ಮುಗ್ದೊಂದು, ಇದೊಂಥರ ಜಾತ್ರೆ ಇದ್ದಂಗೆ ಹೆಲ್ತ್ ಕ್ಯಾಂಪು. ಸೊ ಎಕ್ಸ್ಪೆಷಲಿ ಹಾಸ್ಪಿಟಲ್ ಕ್ಯಾಂಪ್ ಮಾಡಿದಾಗ ಇಟ್ ಈಸ್ ನೈಥಿಂಗ್ ಬಟ್ ಎ ಜಾತ್ರೆ. ಸೊ ಹಾಗಾಗಿ ನಾವು ಎಕ್ಸ್ಪೆಷಲಿ ಮೊದಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇರೋದ್ರಿಂದ ಅವರು ಕೂಡ ಹೆಲ್ತ್ಗೆ ಭಾಳ ಇದು ಕೊಡ್ತಾರೆ, ಸೊ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗಾಗಿ ಇದು ತುಂಬ ಯೂಸ್ ಆಗುತ್ತೆ. ಅದು ಮಾನ್ಯ ಮುಖ್ಯಮಂತ್ರಿಗಳೇ ಕೂಡ ಇನಾಗ್ರೇಷನ್ ಮಾಡಿದ್ದಾರೆ. ಅವರು ಕೂಡ ಸುಮಾರು ಕಿವಿ ಮಾತು ಹೇಳಿದ್ದಾರೆ, ಬಡಬಗ್ಗರು ನೋಡ್ಕೊಂಡು ಮಾಡು, ಸೊ ಹೆಲ್ಪ್ ಮಾಡು, ಸಹಾಯ ಮಾಡು, ಸಪೋರ್ಟ್ ಮಾಡು ಅಂತ ಹೇಳಿದ್ದಾರೆ. ನಮ್ಮ ಕಾನ್ಸೆಪ್ಟು ಅದೇನೆ. ಸೊ ನಮ್ಮ ಮಕ್ಕಳಿಬ್ಬರು ಡಾಕ್ಟರ್ಸ್ ಇರೋದ್ರಿಂದ ಆ ಡಾಕ್ಟರ್ಸ್ ನಾವೇನು ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಎವ್ರಿಥಿಂಗ್ ಈಸ್ ಇನ್ ಬಿಲ್ಟ್. ಸೊ ಹಾಗಾಗಿ ದೇವರು ಇದು ಎಲ್ಲ ಕೊಟ್ಟಿರೋದ್ರಿಂದ, ನಾವು ಪಬ್ಲಿಕ್ ಸೇವೆಯಲ್ಲಿ ಇರೋದ್ರಿಂದ
ಸೊ ಇದನ್ನು ಇನ್ನೂ ಹೆಚ್ಚಿಗೆ ಮಾಡ್ತಿದ್ದೀನಿ ಅಷ್ಟೇ. 5,000 ಬಂದ್ರೂ 5,000 ಜನ ಬಂದ್ರೂ ಟುಡೇ ಚೆಕ್ ಮಾಡಿಸೇ ಕಳಿಸ್ತೀನಿ ಪ್ರತಿಯೊಂದು. ಥ್ಯಾಂಕ್ ಯು ವೆರಿ ಮಚ್.